ನಾವು ಮುಂದಿನ ಡಿಸ್ಕಷನ್ನ ಹೋಗೋಣ. ಅಂದರೆ ಸ್ವಲ್ಪ ನಾನು ಕಡಿಮೆನೇ ಮಾಡ್ತೀನಿ. ನೋಡಿ ನೆಕ್ಸ್ಟು ಸೋಡಿಯಂ ಇಸ್ ಹೈಲಿ ರಿಯಾಕ್ಟಿವ್ ಅಂತ ಸೋಡಿಯಂ ಮೆಟಲ್ ಇಸ್ ಸ್ಟೋರ್ಡ್ ಇನ್ ಕೆರೋಸಿನ್ ಅಂದರೆ ಸೋಡಿಯಂ ಏನಾಗುತ್ತೆ ಹೈಲಿ ರಿಯಾಕ್ಟಿವ್ ಆಗುತ್ತೆ. ಸೊ ಇಟ್ ಕೆಪ್ಟ್ ಇನ್ ಕೆರೋಸಿನ್ ಅನ್ನೋ ಆನ್ಸರ್ನ ನೀವು ಉತ್ತರಗಳನ್ನು ನೀವು ಹೊಂದಾಣಿಕೆ ಮಾಡಬೇಕಾದ್ರೆ. ಆಮೇಲೆ ಗೋಲ್ಡ್ ಇಸ್ ಯೂಸ್ ಟು ಮೇಕ್ ಜೋಲ್ಸ್ ಅಂತ ಕೇಳಿದರೆ ಬಿಕಾಸ್ ಇಟ್ ಕ್ಯಾನ್ ಬಿ ಮ್ಯಾಲಿಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ಅಂತ ಬರೀಬೇಕು. ಅಯಾನಿಕ್ ಕಾಂಪೌಂಡ್ ಇನ್ ಸಾಲಿಡ್ ಸ್ಟೇಟ್ ಆರ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂದರೆ ಬಿಕಾಸ್ ಇಟ್ ಕೆನಾಟ್ ಫ್ಲೋ ಎಲೆಕ್ಟ್ರಿಸಿಟಿ ಅನ್ನೋದು ಫಿಸಿಕ್ಸಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಅದು ಬರೀಬೇಕು. ನಂತರ ಡ್ರಾ ದ ಡಯಾಗ್ರಾಮ್ ಆಫ್ ಆಪರೇಟಸ್ ಕೊಟ್ಟಿದ್ದಾರೆ, ಅದು ನೀವು ಡ್ರಾ ಮಾಡಿದ್ದೀವಿ ಅಂತ ಅನಿಸ್ತಾ ಇದೆ. ರೈಟ್ ದ ಕೆಮಿಕಲ್ ಈಕ್ವೇಷನ್ ಆಫ್ ಫಾಲೋಯಿಂಗ್ ಅಂತ ಕೇಳಿ ಕ್ವಿಕ್ ಲೈಮ್ ರಿಯಾಕ್ಟ್ಸ್ ವಿತ್ ವಾಟರ್, ಜಿಂಕ್ ಪ್ರೆಸಿಪಿರೇಟೆಡ್ ಆ್ಯಡ್ ಟು ಕಾಪರ್ ಸಲ್ಫೇಟ್, ಆಮೇಲೆ ಸೋಡಿಯಂ ಕ್ಲೋರೈಡ್ ಆ್ಯಸಿಡ್ ಇದನ್ನು ನೀವು ಏನು ಮಾಡಬೇಕು CaSO4 ಅದನ್ನ ನೀವು ಬರಿಬೇಕು. ನೆಕ್ಸ್ಟು ಇವಾಗ ಕೇಳಿದ್ದಾರೆ NaOH ಟ್ವೈಸ್ ಅದು ಬ್ಲೀಚಿಂಗ್ ಪೌಡ್ರದ್ದು ಕೇಳಿದ್ದಾರೆ. ಬ್ಲೀಚಿಂಗ್ ಪೌಡರ್ ಯೂಸಸ್ ಕೇಳಿದ್ದಾರೆ. CaOH ಟ್ವೈಸ್ ಅಂತ ಬರೆದ್ಬಿಟ್ಟು ಬ್ಲೀಚಿಂಗ್ ಪೌಡರ್ ಇಸ್ ಯೂಸ್ಡ್ ಇನ್ ಗ್ಲಾಸ್ ಸೋಪ್ ಆ್ಯಂಡ್ ಪೇಪರ್ ಇನ್ ಸ್ಟೀಲ್. ಇಟ್ ಈಸ್ ಯೂಸ್ಡ್ ಆಸ್ ವಾಷಿಂಗ್ ಕ್ಲೋತ್ಸ್ ಆಸ್ ಲಾಂಡ್ರಿ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಟು ಮೇಕ್ ಕ್ಲೀನ್ ವಾಟರ್ ಫ್ರಮ್ ಜರ್ಮ್ಸ್ ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟು ಅಂಡರ್ಗ್ರೋ ಕಂಡಕ್ಷನ್ ಆಫ್ ಫಾರ್ಮರ್ ಸಾಯಿಲ್ ಅದು ಸಿಲಿಕೇಟ್ ಇದು ನಮ್ಗೆ ಇದಿರಲಿಲ್ಲ. ರೈಟ್ ಎನಿ ಟೂ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕೇಳಿದರೆ ಅದು ನೀವು ಬರಿಬೋದು. ಇದು ಅನ್ಸ್ಯಾಚುರೇಟೆಡ್ ಬಂದು ಆಲ್ಕೈನ್, ಸ್ಯಾಚುರೇಟೆಡ್ ಬಂದು ಬರೀ ಫಸ್ಟ್ ಬರುತ್ತೆ. ಆಮೇಲೆ ಅದು ಬಂದು ಸಿಂಗಲ್ ರಿಯಾಕ್ಟಿವ್, ಡಬಲ್ ರಿಯಾಕ್ಟಿವ್ ಬರಿಬೋದು. ನೆಕ್ಸ್ಟು ಇದು ಕೂಡ ಬರಿಬೋದು, ಏನದು ಇದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅಡಿಷನಲ್ ರಿಯಾಕ್ಷನ್. ಇದು ಸ್ಯಾಚುರೇಟೆಡ್ ಸಬ್ಸ್ಟಿಟ್ಯೂಷನ್, ಇದು ಅಡಿಷನ್ ರಿಯಾಕ್ಷನ್. ಅದು ನೀವು ಈಕ್ವೇಷನ್ ನೋಡಿಕೊಂಡು ಗೊತ್ತಾಗುತ್ತೆ. ವಾಟ್ ಆರ್ ದ ಸ್ಟ್ರಕ್ಚರ್ ಐಸೋಮರ್ಸ್, ರೈಟ್ ದ ಸ್ಟ್ರಕ್ಚರ್ ಆಫ್ ಬ್ಯೂಟೇನ್ ಅಂತ ಕೇಳಿದ್ದಾರೆ. ಆಗ C4H10 ಅಂತ ಬರೀಬೇಕು. ಐಸೋಮರ್ ಅಂದರೆ ಕೆಳಗಡೆ C3 ಹಾಕ್ಬಿಟ್ಟು ಕೆಳಗಡೆ ತೊಗೊಂಬಂದು H ಹಾಕಬೇಕು, ಅದೇ ಐಸೋಮರ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರಾನಿಕಲ್ ಡ್ರಾಪ್ಸ್ ಮೀಥೇನ್ ಮಾಲಿಕ್ಯೂಲ್ ಅದು ನಾವು ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಬಯಾಲಜಿಗೆ ಬಂದು ದ ಇನ್ಫಾರ್ಮೇಷನ್ ಸೋರ್ಸಸ್ ಆಫ್ ಮೇಕಿಂಗ್ ಪ್ರೋಟೀನ್ ಸಿಲಿಕಾನ್ ಅಂತ ಕೇಳ್ತಾರೆ. ಇವಾಗ ರೈಸೋಸಮ್ಸ್ ಅಂತ ಬರೀಬೇಕು. ಆಮೇಲೆ ಬ್ಲಡ್ ಶುಗರ್ ಲೆವೆಲ್ ಬಂದು ಎಕ್ಸಸ್ ಟೇಕ್ ಇನ್ ಅಯೋಡಿನ್ ಅಂತ ಕೂಡ ನೀವು ಅದನ್ನ ಬರ್ಕೋಬೋದು. ನಂತರ ಪಾಠದಲ್ಲಿ ಸಿಗೋಣ.